ರಥ ಸಪ್ತಮಿ ಇದು 2026ನೇ ವರ್ಷದ ರಥ ಸಪ್ತಮಿ. ಭಾನುವಾರ ಜನವರಿ 25, 2026 ದಿನ ಸೂರ್ಯ ದೇವರಿಗೆ ಸಮರ್ಪಿತವಾದ ಪವಿತ್ರ ದಿನ. ಈ ದಿನ ನಮ್ಮ ಪ್ರಾಚೀನ ಸಂಸ್ಕೃತಿ ಮತ್ತು ಭಕ್ತಿಯ ಗಾಢ ಮಹತ್ವವನ್ನು ಹೊಂದಿದೆ. ರಥ ಸಪ್ತಮಿ ಎಂದರೇನು? ಈ ದಿನವನ್ನು ಯಾಕೆ ಆಚರಿಸುತ್ತಾರೆ? ಯಾವ ವಿಧಿವಿಧಾನಗಳು ಇವೆ? ಈ ಎಲ್ಲ ವಿಷಯಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸೂರ್ಯ ದೇವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ರಥ ಸಪ್ತಮಿ ಎಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ. ಈ ದಿನವು ಸೂರ್ಯ ದೇವರಿಗೆ ಅರ್ಪಿತವಾದ ಪವಿತ್ರ ದಿನವಾಗಿದೆ. ಅದಕ್ಕಾಗಿ ಇದನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ. ಈ ದಿನದಿಂದ ಸೂರ್ಯನ ಪ್ರಭೆ ಭೂಮಿಗೆ ಇನ್ನಷ್ಟು ಶಕ್ತಿಯಾಗಿ ತಲುಪುತ್ತದೆ ಎಂಬ ನಂಬಿಕೆ ಇದೆ. ಸೂರ್ಯ ದೇವರ ರಥದ ಕತೆ ನಿಮ್ಗೆ ಗೊತ್ತೇ? ಸೂರ್ಯದೇವರು 7 ಕುದುರೆಗಳಿಂದ ಕೂಡಿದ ಸುವರ್ಣ ರಥದಲ್ಲಿ ಆಕಾಶದಲ್ಲಿ ಸಂಚರಿಸುತ್ತಾರೆ. ಆ 7 ಕುದುರೆಗಳು ಎಂದರೆ ಸಪ್ತವಾರಗಳು, ಸಪ್ತವರ್ಣಗಳು, ಸಪ್ತಶಕ್ತಿಗಳು. ಆ ರಥದ ಸಾರಥಿ ಯಾರು ಎಂದರೆ ಅರುಣದೇವರು. ಸೂರ್ಯದೇವರ ಶಕ್ತಿ, ತೇಜಸ್ಸು ಮತ್ತು ಜೀವನ ಶಕ್ತಿ ಇವೆಲ್ಲವೂ ನಮಗೆ ಇದರಿಂದ ಅರ್ಥವಾಗುತ್ತದೆ. ರಥ ಸಪ್ತಮಿಯನ್ನು ಯಾಕೆ ಆಚರಿಸುತ್ತಾರೆ? ಈ ದಿನ ಸೂರ್ಯ ದೇವರ ಕಿರಣಗಳು ಭೂಮಿಗೆ ಅತ್ಯಂತ ಶಕ್ತಿಯಾಗಿ ಬೀಳುತ್ತವೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅದಕ್ಕಾಗಿಯೇ ರಥ ಸಪ್ತಮಿ ಎಂದರೆ ಆರೋಗ್ಯ, ಸಕಾರಾತ್ಮಕ ಶಕ್ತಿ, ನವ ಜೀವನ, ರೋಗಗಳಿಂದ ಮುಕ್ತಿ. ಈ ದಿನ ಸೂರ್ಯ ನಮಸ್ಕಾರ ಮಾಡಿದರೆ ಮನಸ್ಸಿನ ಶುದ್ಧತೆ, ದೇಹದ ಶಕ್ತಿ, ಜೀವನದ ಉತ್ಸಾಹ ಎಲ್ಲವೂ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ರಥ ಸಪ್ತಮಿ ದಿನ ಮಾಡುವ ಪೂಜೆ. ಬೆಳಗಿನ ಸೂರ್ಯೋದಯ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವರಿಗೆ ಅರ್ಘ್ಯ ಕೊಡುವುದು ಅತ್ಯಂತ ಶ್ರೇಷ್ಠವಾಗಿದೆ. ಆ ವೇಳೆ ಹೇಳಬೇಕಾದ ಮಂತ್ರಗಳು: ಓಂ ಸೂರ್ಯಾಯ ನಮಃ, ಓಂ ಆದಿತ್ಯಾಯ ನಮಃ. ಇವೆಲ್ಲವೂ ನಮ್ಮ ದೇಹ ಮತ್ತು ಮನಸ್ಸಿಗೆ ಶುದ್ಧಿಯನ್ನು ತರುತ್ತವೆ ಎಂಬ ನಂಬಿಕೆ ಇದೆ. ರಥ ಸಪ್ತಮಿ ಕೇವಲ ಪೂಜೆಯಷ್ಟೇ ಅಲ್ಲ, ವಿಜ್ಞಾನದಲ್ಲಿಯೂ ಕೂಡ ಈ ಸಮಯದಲ್ಲಿ ಸೂರ್ಯನ ಕಿರಣಗಳು ಮಾನವ ದೇಹಕ್ಕೆ ಲಾಭವನ್ನು ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಈ ದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡಿದರೆ ಜೀವನಕ್ಕೆ ಸಮತೋಲನ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ರಥ ಸಪ್ತಮಿ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ. ಅಂಧಕಾರದಿಂದ ಬೆಳಕಿನ ಕಡೆಗೆ, ಆಲಸ್ಯದಿಂದ ಉತ್ಸಾಹದ ಕಡೆಗೆ, ನಿರಾಶೆಯಿಂದ ನಂಬಿಕೆಯ ಕಡೆಗೆ ನಮ್ಮ ಜೀವನದಲ್ಲಿಯೂ ಕೂಡ ಸೂರ್ಯ ದೇವರಂತೆ ನಿತ್ಯ ಬೆಳಕು ಪ್ರಕಾಶಿಸುತ್ತಿರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಖುಷಿ ಟಿವಿ ಕನ್ನಡ ಚಾನೆಲ್ಗೆ ಚಂದಾದಾರರಾಗಿರಿ.